ಸೈನ್ಸು ಮ್ಯಾಥ್ಸಿಗೆಲ್ಲ 3 ಗಂಟೆ ಅಂದರೆ 3 hours 50 minutes ಕೊಡ್ತಾರೆ. ಕನ್ನಡಕ್ಕೂ ಕೂಡ ಅದೇ ಥರ ಕೊಡ್ತಾರೆ. ನಂದು ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ದಲ್ಲೇ 4 ಮಾರ್ಕ್ಸ್ ಹೋಗಿದೆ. ಅದನ್ನು ಯಾವ ಥರ ನಾವು ಸುಧಾರಿಸ್ಕೊಬೇಕು ಅಂತ ಹೇಳಿದ್ರು. ಆಮೇಲೆ ನೆನ್ನೆ ಸ್ವಲ್ಪ ಅನಾಲಿಸಿಸ್ ಮಾಡಿದ್ರು, ಟೈಮ್ನ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ. ನಾವು ನಮ್ಮನ್ನೆಲ್ಲ ಫುಲ್ ಕೇಳಿದ್ರು. ಅದರಲ್ಲಿ ನಾವು ಹೇಳಿದ್ಕಿಂತ ಅವರೇ ಒಂದು 5 minutes ಅಥವಾ 10 minutes ಹೆಚ್ಚಿಗೆ ಮಾಡ್ಕೊಂಡು ಹೋದ್ರು ಕೂಡ ಇನ್ನೂ 5 minutes ನಮಗೆ ಮಿಕ್ಕಿತ್ತು. ಅಂದರೆ ನಮ್ಮ ಅಲ್ಲಿ ಬಂದಿದ್ದು ಕ್ವಶನ್ ಏನಪ್ಪ ಉಟ್ಕೊಂಡಿದ್ದು ಅಂದರೆ, ಇನ್ನೂ 5 ನಿಮಿಷ ಮಿಕ್ತಿದೆ ಅಂದರೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಯಾಕೆ ಆಗ್ತಿಲ್ಲ, ಇನ್ನೂ ಟೈಮ್ ಸಾಕಾಗ್ತಿಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಬಂದರೆ, ನಾವು ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿ ಬರೀತಿಲ್ಲ. ನಾವು ಏನಂದರೆ ಈಗ ಯಾರಾದರೂ ಸ್ಕ್ವಾಡ್ ಅಂದರೆ ಎಕ್ಸಾಮ್ ಬರೀಬೇಕಾದ್ರೆ ಸ್ಕ್ವಾಡ್ಸ್ ಬರ್ತಾರೆ, ಇಲ್ಲಾಂದ್ರೆ ಯಾರು ಇನ್ವಿಜಿಲೇಟರ್ಸು ಅದು ಇದೇನಾದ್ರು ಮಾಡ್ತಿರ್ತಾರೆ. ಬರೀ ಅದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಿ ಅವ್ರು ಏನೇ ಒಂದು ಚಿಕ್ಕ ಸದ್ದಾದರೂ ಕೂಡ ಆ ಕಡೆ ನೋಡಿ ನಮ್ಮ ಫೋಕಸ್ ಎಲ್ಲ ಅಲ್ಲೋಗುತ್ತೆ. ಮತ್ತೆ ಬರಿಬೇಕಾದ್ರೆ ಫ್ಲೋ ಬರಲ್ಲ. ಅದನ್ನ ನಾವು ಮಾಡಬಾರ್ದು ಅಂತ ಹೇಳಿದ್ರು. ಮತ್ತೆ ಕನ್ನಡ ಅಂತ ಬಂದಾಗ ನಾವು ಆದಷ್ಟು ಟಾಪ್ 10 ಕ್ವಶನ್ಸ್ ಅವೆಲ್ಲ ಫುಲ್ ವ್ಯಾಕರಣ ಮೇಲೆ ಬೇಸ ಇರುತ್ತೆ. ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಫುಲ್ ವ್ಯಾಕರಣ ಓದ್ಕೊಬೇಕು. ನಮ್ಮ GR ಸರ್ ಹೇಳಿದ ರೀತಿ ಈ ಒಂದು ಪದ ಹೇಳಿದ್ರೆ ಆ ಪದ ಯಾವ ವ್ಯಾಕರಣಕ್ಕೆ ಸೇರುತ್ತೆ ಅಂತ ನಾವು ರೆಡಿ ಆದರೆ ಕನ್ನಡ ಔಟ್ ಆಫ್ 4 ತೆಗಿಬೋದು ಅಂತ ಹೇಳಿದ್ರು. ಮತ್ತು ಸೈನ್ಸ್ ಮಾಡಿದ್ರು. ಸೈನ್ಸು ಅಂದರೆ ನಮಗೆಲ್ಲ ಗೊತ್ತಿರೋದನ್ನ ಹೇಳೋದ್ಕಿಂತ ರಮೇಶ್ ಸರ್ ನೆನೆ ಮಾಡಿದ್ರು. ನಮಗೆ ಅದು ಈಸಿಯಾಗಿದ್ರು ಅದರಲ್ಲಿ ಎಷ್ಟು ಡಿಫಿಕಲ್ಟಿಯಾಗಿ ತೆಗಿತಾರೆ ಅಂತ. ನೆನ್ನೆ ಒಂದು ಕ್ವಶನ್ ಕೊಟ್ಟಿದ್ರು, ಅದು ನೋಡೋಕ್ಕೆ ನಾವು ನೋಡೋದಕ್ಕೆ ಈಸಿಯಾಗಿ ಥರ ಇತ್ತು. ಬಟ್ ಆದರೆ ಆನ್ಸರ್ ಹೇಳೋದಾಗ ಗೊತ್ತಾಯಿತು ಅದು ಎಷ್ಟು ವ್ಯಾಸ್ಟ್ ಆಗಿದೆ ಅಂತ. ಮತ್ತು CET ಲೆವೆಲಲ್ಲೆಲ್ಲ ಕಾರ್ಬೊನೇಟೆಡ್ ಕಾಂಪೌಂಡಲ್ಲಿ ಯಾವ್ಯಾವ ಥರ ಪ್ರಾಬ್ಲಮ್ ಬರುತ್ತೆ ಅಂತ ಎಲ್ಲ ಹೇಳಿದ್ರು. ಮತ್ತು ಸೈನ್ಸು ಅದೇ ಥರ ನಾವು ಜಾಸ್ತಿ ಕಷ್ಟಪಟ್ಕೊಂಡು ವ್ಯಾಸ್ಟ್ ಮಾಡ್ಕೊಂಡೆಲ್ಲ ಓದಬಾರ್ದು. ಸೈನ್ಸು ತುಂಬ ಸಿಂಪಲ್ಲು. ಅಂದರೆ ಒಂದು ಸಬ್ಜೆಕ್ಟ್ನ ನಾವು ಓಡಾಡ್ಕೊಂಡು ಓದ್ಬೋದು ಅಂತ ಯಾವುದು ಅಂದರೆ ಅದು ಸೈನ್ಸ್ ಅಂತ ಹೇಳ್ಕೊಟ್ರು. ಮತ್ತು ಹಿಂದಿ ಅಂದರೆ ಯಾವ್ಯಾವ ಥರ ಓದಬೇಕು ಹಿಂದಿಲೂ ಅದೇ ಥರ ಟೈಮ್ ಮ್ಯಾನೇಜ್ಮೆಂಟು ಮತ್ತು ವ್ಯಾಕರಣ ಅಂದರೆ ಕಾರಕ ಅಂದರೆ ಫುಲ್ ಇಡೀ ಎಲ್ಲ ಹಿಂದಿ ಅಂತ ತಂದರೆ ಫಸ್ಟ್ ಬರೋದೇ ಕಾರಕದಲ್ಲಿ ಯಾವ್ಯಾವ ಥರ ಬರುತ್ತೆ ಅದೇ ಸ್ವಲ್ಪ ಟ್ರಿಕ್ಕಿ ಆಗಿರೋದು. ಅದನ್ನು ನಾವು ಸ್ವಲ್ಪ ನೋಡ್ಕೊಂಡೋದ್ರೆ ಹಿಂದಿನೂ ಆರಾಮಾಗಿ ಗೆಟಿನ್ ಆಗ್ಬೋದು ಅಂತ ಹೇಳ್ತೀನಿ. ಮತ್ತು ಇನ್ನು ಈಗ ಸೆಕೆಂಡ್ ಪ್ರಿಪ್ರೇಟರಿ ಆದಮೇಲೆ ಟಾಪ್ 35 ಇರುತ್ತೆ. ಅದರಲ್ಲಿ ಯಾರ್ಯಾರು 500ಗೆ 475+ ಬಂದ ಸ್ಟೂಡೆಂಟ್ಸ್ನ ಆಯ್ಕೆ ಮಾಡ್ಕೊತಾರೆ. ಅದರಲ್ಲೂ ಕೂಡ ನಾನು ಇರಬೇಕು ಅಂತ ನಾನು ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ.